ಕೋಳಿ ಫಯಾಸ್ ಆಗ ಏನಾದ್ರೆ ರೌಡಿಸಮ್ ಬಿಟ್ಟಿದ್ದ. ಇದೇ ಪಾಪಿಗಳ ಲೋಕದಲ್ಲಿ ಟೈಮಲ್ಲಿ ಆ ಸೀರೀಸ್ ಟೈಮಲ್ಲಿ ಅಗ್ನಿ ಶ್ರೀಧರ್ ಅವರ ಒಡನಾಟಕ್ಕೆ ಬಂದಿರ್ತಾರೆ. ಅವರಿಬ್ರು ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಹಾಯ್ ಬ್ಯಾಂಗ್ಳೂರ್ಗೆ ಅವ್ರು ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಹೆಂಗ್ ಮಾಡೋದು, ದುಡ್ಡು ಹೆಂಗ್ ಹೊಂಚೋದು ಅಂತ ಕೂತಾಗ ಶ್ರೀಧರ್ ಅಂಕಲ್ ಎಷ್ಟೋ ವಾರ ಪ್ರಿಂಟಿಂಗ್ ಕಾಸ್ಟ್ ಕೊಡ್ತಾರೆ. ಆಮೇಲೆ ಮನೆಗೆ ಪ್ಲಾಸ್ಟಿಕ್ ಚೇರ್ ಇರ್ಲಿಲ್ಲ ನಮ್ಮ ಮನೇಲಿ. ಲ್ಯಾಂಡ್ ಲೈನ್ ಹಾಕ್ಸಿದೆಲ್ಲ ಶ್ರೀಧರ್ ಅಂಕಲ್ ನಮ್ಮ ಮನೆಗೆ. ಆಮೇಲೆ ನಾವು ನಮ್ಮ ಮನೇಲಿ ಅದು ನೋಡಕ್ ಒಳ್ಳೆ ಇದು ಏನದು ಲ್ಯಾಬ್ರಡಾರ್ ತರ ಇತ್ತು. ಗೊತ್ತಾಗಿಲ್ಲ ನಮ್ಗೆ. ಆಮೇಲೆ ನಿಧಾನಕ್ಕೆ ಅದು ಆಮೇಲೆ ಬೊಗಳ್ತಿರ್ಲಿಲ್ಲ. ಒಂಥರ ಶಬ್ದ ಧ್ವನಿ ಮಾಡೋದು. ನಮ್ಗೆ ಇದ್ಯಾವ್ದು ಧ್ವನಿ ಈ ತರ ಮಾಡತ್ತಲ್ಲ, ನಾಯಿ ಬೊಗಳ್ಬೇಕಲ್ವಾ, ಇದ್ಯಾಕೆ ಬೊಗಳ್ತಾ ಇಲ್ಲ ಅಂತ. ಆಮೇಲೆ 3 ತಿಂಗಳಾದ್ಮೇಲೆ ತಗೊಂಡೋದು, ವಾಪಸ್ ಕಳಿಸ್ಬಿಟ್ರು. ನಮಗದು ಅಟ್ಯಾಚ್ ಆಗ್ಬಿಟ್ಟಿದೀವಿ. ಬೇಕು 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 ಅಂತ ನಾವು ಅಪ್ಪ ತರಿಸಿ ಪ್ಲೀಸ್ ವಾಪಸ್ಸು ಅಂತ. ಹುಚ್ಚು ಮುಂಡ್ಯರ, ಅದು ನಾಯಿ ಅಲ್ಲ, ಅದು ಸಿಂಹದ ಮರಿ. ಅದನ್ನ ತಗೊಂಬಂದು ಮನೇಲಿ ಇಟ್ಕೊಳಕ್ಕಾಗತ್ತಾ? ಯಾವುದೋ ಕಾರಣಕ್ಕೆ ಮನೆಗೆ ಬಂದಿತ್ತು, ಅದು 3 ತಿಂಗಳು ಅಲ್ಲೇ ಉಳ್ಕೋಬೇಕಾಗಿತ್ತು. ಅದು ತೊಗೊಂಡು ಹೋಗ್ಬೇಕಾದವ್ರು ವಾಪಸ್ಸೇ ಅದು ಕಾಡಲ್ಲೇ ಇರಬೇಕು, ಕಾಡಾಗೆ ವಾಪಸ್ ಕಳಿಸ್ಬೇಕು ಅದನ್ನ ಅಂತ ಹೇಳಿ ಕಳಿಸಿ. ನಿಮ್ಗೆ ಎಷ್ಟಿತ್ತು ಏಜ್ ಅವಾಗ? ತುಂಬಾ ಸಣ್ಣವರು. ಒಂದನೇ ಕ್ಲಾಸು. ಎಷ್ಟು ಹೊಡೆದಾಗಿತ್ತು? 3 ತಿಂಗಳು ಆಗಿತ್ತು, ಸುಮಾರು ಇದ್ರಷ್ಟಾಗಿತ್ತು. ಗುರುಗುಟ್ಟದ ಅಂದ್ರೆ ಒಂಥರ ಶಬ್ದ ಮಾಡೋದು. ಇನ್ನ ಗರ್ಜಸ ಬರ್ತಿಲ್ಲ ಅದಕ್ಕೆ. ಸಿಂಹ ಗರ್ಜನೆ ಇನ್ನೂ ಬಂದಿಲ್ಲ ಅದಕ್ಕೆ. ಗರ್ಜನೆ ಬಂದಿಲ್ಲ, ಬಟ್ ಒಂಥರ ಅನ್ನೋದು. ಏನ್ ಬೊಗಳುತ್ತೋ, ಇದ್ಯಾವ ನಾಯಿ ಹಿಂಗ್ ಈ ತರ ಇದೆಯಲ್ಲ ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳೋದು. ನಮ್ಮ ಮನೇಲಿ ನಾಯಿ ಇದೆ, ಅದ್ರದ್ದರ ಬೊಗಳೋದೇ ಇಲ್ಲ, ಬೇರೆ ತರ ಶಬ್ದ ಮಾಡುತ್ತೆ ಅಂತ. ಅವರೆಲ್ಲ ನೋಡಕ್ಕೆಲ್ಲ ಬರೋದವರು, ಅದ್ಯಾವ ನಾಯಿ ನಾವು ನೋಡ್ತೀವಿ ಅಂತ. ಅವ್ರು ನಮ್ಗೆ ಆಮೇಲೆ ಡೌಟ್, ನಮ್ಮ ಅಕ್ಕಂಗೆ ಡೌಟು, ಅವಳು ದೊಡ್ಡವಳಲ್ವಾ, ಇದು ನಾಯಿ ಅಲ್ಲ ಅನ್ಸುತ್ತೆ, ಇದಕ್ಕೆ ಮೀಸೆ ಎಲ್ಲ ಬರ್ತದೆ, ಅಥವಾ ಕ್ರಾಸ್ ಬ್ರೀಡು, ಬೆಕ್ಕುಗೂ ಸಿಂಹಕ್ಕೂ ಆಗ್ಬಿಟ್ಟಿದೆ, ಬೆಕ್ಕುಗೂ ನಾಯಿಗೆ. ಅಯ್ಯೋ, ಒಂದಲ್ಲ ಎರಡಲ್ಲ ಕತೆ. ಪ್ರಾಣಿ ಪ್ರಿಯರು ಅಪ್ಪ. ಪ್ರಾಣಿ ಪ್ರಿಯರು. ನಿಮ್ಮೂರಾಗ ಔಷಧಿ ಅಂಗಡಿನೇ ಜಾಸ್ತಿ. ಒಂದ್ ಸ್ವಲ್ಪ ಔಷಧಿ ತಗೊಂಡೆ. ಪಾಪಿಗಳ ಲೋಕದಲ್ಲಿ ಆದ್ಮೇಲೆ ಏನಾಯ್ತು? ಅದಾದ್ಮೇಲೆ ಶಾಮರಾಯರು ಅಜ್ಜಂಗೂ ಮತ್ತೆ ಅಪ್ಪಂಗೂ ಕ್ಲಾಶ್ ಆಗತ್ತೆ. ಸಂಬಳದ ವಿಷಯಕ್ಕೆ ಏನಕ್ಕೂ ಕ್ಲಾಶ್ ಆಗತ್ತೆ. ಅಪ್ಪನ ಸಂಬಳದ ಮಾತ್ರ ಅಲ್ಲ, ಇಡೀ ಸಂಸ್ಥೆಯ ಸಂಬಳ, ಇಡೀ ಕರ್ಮವೀರ ಟೀಮು. ಅವಾಗ ಏನ್ ಮಾಡ್ತಾರೆ, ಅಪ್ಪ ಸ್ಟ್ರೈಕ್ಗೆ ಎದ್ದೇಳ್ತಾರೆ. ಎಲ್ಲರೂ ಸ್ಟ್ರೈಕ್ ಮಾಡೋಣ ಅಂತ. ನಮಗೆ ಸಂಬಳ ಜಾಸ್ತಿ ಮಾಡ್ತಿಲ್ಲ, ನಾವು ಪಡ್ತಾ ಇರೋ ಶ್ರಮಕ್ಕೆ ಶಾಮರಾಯರು ಅಂದ್ರೆ ನಮ್ಮ ಬಾಸು ನಮಗೆ ಸಂಬಳ ಕಡಿಮೆ ಕೊಡ್ತಾ ಇದ್ದಾರೆ, ಜಾಸ್ತಿ ಕೊಡ್ತಾ ಇಲ್ಲ ಅನ್ನೋ ಒಂದು ಅವ್ರಿಗೆ ಎಲ್ಲ ಈ ತಂಡಕ್ಕೆ. ಅವ ದೊಡ್ಡ ಸಂಸ್ಥೆ ಇದು, ಸಮಿತಿ ಕರ್ನಾಟಕ ಎಲ್ಲ ಕಡೆ ಇತ್ತು. ಬೆಂಗಳೂರಲ್ಲಿತ್ತು, ಹುಬ್ಳಿಲಿತ್ತು, ಬಳ್ಳಾರಿಲಿತ್ತು, ಎಲ್ಲ ಕಡೆ ಇತ್ತು. ಸೊ ಹಂಗಿತ್ತು. ಆಮೇಲೆ ಪನಿಷ್ಮೆಂಟ್ ಅಂದರೆ ಟ್ರಾನ್ಸ್ಫರು, ಟ್ರಾನ್ಸ್ಫರ್ ಮಾಡಿಬಿಡೋರು. ಸಂಸಾರ ಮತ್ತೆ ಅಪ್ಪಂಗೆ ಹಾಗೆ ಆಗಿದ್ದು. ಹುಬ್ಳಿಲಿ ನಾವೆಲ್ಲ ಯಾವಾಗ 350 ರೂಪಾಯಿ ಕೊಟ್ಟು ಇಲ್ಲಿ ಬಳ್ಳಾರಿಲಿ ಇರಬೇಡ, ಹೊರಡು ನೀನು ಅಂತಾರೆ. ಅವಾಗ ನಾವು ಹುಬ್ಳಿಗೆ ಬರ್ತೀವಲ್ಲ, ಹುಬ್ಳಿಗೆ ಬಂದಮೇಲೆ ಅಪ್ಪನ ಇಮಿಡಿಯೇಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ತಿರ್ಗಾ ನಾವೆಲ್ಲ ನಮಸ್ತೆ ಬನ್ನಿ ಇವರು ಮಗ್ಲೆ ಮನೆಯವರೆಲ್ಲ ಬೊಗಳ್ತದ. ಇವ್ರ ಬಗ್ಗೆ ಹೇಳಿ. ಇವಳು ನನ್ನ ಮಗಳು ಪರಿಣಿತಾ. ಓ ನಮಸ್ತೆ, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಏನು ನಿಮ್ಗೆ ಇಷ್ಟು ದೊಡ್ಡ ಮಗಳಿದ್ದೀರಾ? ಸಂತೂರ್ ಮಮ್ಮಿ ನೀವು. ಎಷ್ಟು ಒಬ್ಬರ ಮಗಳ? ಒಬ್ಳೇನೆ. ಓಕೆ. ಏನು ಓದ್ತಿದ್ದೀರಿ? ಒಳ್ಳೆ ಹೆಸರು ಪರಿಣಿತಾ, ಚೆನ್ನಾಗಿದೆ ಅಲ್ಲ? ಪರಿಣಿತಾ. ನಿಮ್ಮ ತಂದೆಯವ್ರಿಗೆ ಪ್ರಾರ್ಥನಾ ಅನ್ನೋ ಹೆಸರು ಭಾಳ ಇಷ್ಟ ನೋಡಿ. ಹೌದು, ಹೇಳಿ ಹೋಗೋ ಕಾರಣದ ಆಯ್ಕೆ. ಅಬ್ಬಾ, ಅಲ್ಲಿಗೆ ಬರೋಣ. ಆಮೇಲೆ ಸೊ ಟ್ರಾನ್ಸ್ಫರ್ ಮಾಡ್ರು ಬೆಂಗಳೂರಿಗೆ. ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಆಮೇಲೆ ಅದಕ್ಕಿಂತ ಮುಂಚೆ ಏನಾಗುತ್ತೆ, ನಾವು 5 ಜನ ಒಟ್ಟಿಗೆ ಬದುಕೋದೆ ಹುಬ್ಳಿಲಿ, ಒಟ್ಟಿಗೆ ಬದುಕೋದು. ನನ್ನ ತಮ್ಮಂಗೆ ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಅವನು ಗ್ರಾಮ್ ಗಟ್ಲೆ ಇರ್ತಾನೆ, ಕೆಜಿನೂ ಇಲ್ಲ, ಗ್ರಾಮ್ ಗಟ್ಲೆ. ಕರ್ಣ ಹುಟ್ಟಿದಾಗ ಗ್ರಾಮು ಆ ಥರ 1 ಕೆಜಿಗೆ ಒಂದು ಎಷ್ಟೋ ಗ್ರಾಮ್ ಕಡಿಮೆ ಹುಟ್ಟಿದಾಗ ಆ ಥರ ಹುಟ್ಟಿರ್ತಾನೆ ಅವನು. ಆಮೇಲೆ ಅವ್ನಿಗೆ ಇಲ್ಲೊಂದು ಗಡ್ಡೆ ಆಗಿರುತ್ತೆ. ಆ ಗಡ್ಡೆಗೆ ಆಪ್ರೇಷನು, ಏನು ಉಳಿಯಲ್ಲ ಇವನು, ಕೈ ದಕ್ಕಲ್ಲ ಇವನು ಅನ್ನೋ ಥರ ಆಗುತ್ತೆ. ಅದು ಆಪ್ರೇಷನ್ ಎಲ್ಲ ಮಾಡಿಸ್ತಾರೆ.
ತುಂಬ ಸಣ್ಣದಿದ್ದಾಗಲೇ ಹುಟ್ಟು 3 ದಿನಕ್ಕೆ ಆಪ್ರೇಷನ್ನು ನನ್ನ ತಮ್ಮಂಗೆ ಪಾಪ. ಹುಬ್ಳಿಲಿ ಬಳ್ಳಾರಿಲಿ. ಹಾಂ. ಆವಾಗ ಅಮ್ಮಂಗೆ ಆರೈಕೆ ಮಗುಗೆ ಆಪ್ರೇಷನ್ ಆಗಿದೆ. ಅಪ್ಪಂಗೆ ಕೆಲಸ ಇಲ್ಲ, ರಜಾ ಹಾಕಿದ್ರೆ ದುಡ್ಡಿಲ್ಲ, ನಾವುಗಳು ಶಾಲೆಗೆ ಹೋಗ್ಬೇಕು. ಸೊ ಹಿಂಗಿತ್ತು. ಹಂಗಿದ್ದಾಗ ಏನಾಯಿತು, ಕೊನೆಗೆ ನಮ್ಮ ಅಮ್ಮನ ಲಾಸ್ಟ್ ತಂಗಿ ವಿಜಿ ಚಿಕ್ಕಿ ಅಂತ, ನಮ್ಮ ಚಿಕ್ಕಮ್ಮ ಏನು ಮಾಡ್ತಾರೆ, ಆವಾಗ ಅವ್ರಿಗಿನ್ನೂ ಮದುವೆ ಆಗಿರಲ್ಲ, ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ. ಫಸ್ಟು ದಾವಣಗೆರೆ ಕಳಿಸು, ದಾವಣಗೆರೆಯಲ್ಲಿ ಇರ್ತಾರೆ ಅಜ್ಜ, ಟ್ರೆಷರರ್ ಆಗಿ ದಾವಣಗೆರೆಯಲ್ಲೇ ಇರ್ತಾರೆ. ಅದಕ್ಕೆ ನಾನು ದಾವಣಗೆರೆಯಲ್ಲೇ ಬಾಣಂತನ ಎಲ್ಲ ಆಗಿದ್ದು. ಸೊ ಅಲ್ಲಿ ದಾವಣಗೆರೆಗೆ ಅಲ್ಲಿ ಕಳಿಸು ಅವನನ್ನು, ನಾವು ನೋಡ್ಕೋತೀವಿ. ಅಪ್ಪ ಏನಂತಾರೆ, ಇವಳು ದೊಡ್ಡವಳಾಗಿದ್ದಾಳೆ ಸುಮಾರು, ಒಂದು ಅವಳಿಗವಳೆ ಜುಟ್ಟು ಹಾಕ್ಕೊಳ್ಳೋದು, ಅವಳಿಗವಳೆ ರೆಡಿ ಆಗೋದು, ಆ ಥರದ್ದು ಆ ಮಟ್ಟಕ್ಕಂತೂ ದೊಡ್ಡವಳಾಗಿದ್ದಾಳೆ. ನಾನು ಇವಳನ್ನ ಹುಬ್ಳಿ ಕರ್ಕೊಂಡು ಹೋಗ್ತೀನಿ, ಅವಾಗ ನಿನಗೆ ಇವಳೊಬ್ಬಳೇ ಜವಾಬ್ದಾರಿ. ಸೊ ನಾನು ಅಮ್ಮನ ಜೊತೆ ಉಳ್ಕೋತೀನಿ ಬಳ್ಳಾರಿಲಿ. ನಾವು ಇದ್ದಿದ್ರಲ್ಲೇ ಆ 7 ಮನೆಯಲ್ಲಿ ಏನು ದೊಡ್ಡ ಮನೇಲಿ ನಾವಿದ್ವಿ, ಆ ಮನೇನ ಬಾಡಿಗೆ ಕೊಟ್ಟು, ಜಾಸ್ತಿ ಬರುತ್ತಲ್ಲ ದುಡ್ಡು ಅಂತ ಹೇಳಿ, ಸಣ್ಣ ಮನೆ ಅಂದರೆ ಹೇಳೋಕ್ಕೆ ಆಗಲ್ಲ ಮನೆ ಅಂತ, ಒಂದು ಹಾಲಲ್ಲೇ ಅಡುಗೆ ಮನೆ ಅಲ್ಲೇ ಸೈಡಲ್ಲಿ ಮಾಡ್ಕೋಬೇಕು ಅಡುಗೆನ. ನಮ್ಮಿಬ್ಬರಿಗೆ ಆಗೋಷ್ಟು ಒಂದು ಚಾಪೆ, ಅಮ್ಮ ನಾನು ಇಬ್ಬರು ಮಲ್ಗಕ್ಕೆ 2 ಚಾಪೆ ಅಷ್ಟೇ. ಒಂದು ಎಷ್ಟು ಮನೆಗೆ ಎಷ್ಟು ಪಾತ್ರೆಗಳು ಬೇಕೋ ಏನು ಬೇಕೋ ಅದು. ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ಹೊರಗೆ ಹೋಗಬೇಕು, ಹೊರಗಡೆ ಒಂದು ಕಾಮನ್ನು 7 ಮನೆಗೆ ಒಂದು ಬಾತ್ರೂಮ್, 7 ಮನೆಗೆ ಎಲ್ಲ. ಕೆಲವು ಮನೆಗಳಲ್ಲಿ ಬಾತ್ರೂಮ್ ಇತ್ತು, ನಾವಿದ್ದಿದ್ದ ಮನೆಯಲ್ಲೆಲ್ಲ ಬಾತ್ರೂಮ್ ಮೊದಲು ಇದ್ದಿದ್ವಲ್ಲ, ಆ ಮನೆಯಲ್ಲೆಲ್ಲ ಬಾತ್ರೂಮ್ ಒಳಗಡೆನೇ ಇತ್ತು. ಈಗ ಅದಿಲ್ಲ, ಹೊರಗಡೆ. ಸೊ ಹೊರಗಡೆ ಸ್ನಾನ ಮಾಡ್ಕೊ, ಹೊರಗಡೆ ಎಲ್ಲ ಮುಗಿಸ್ಕೊಂಡು ಬರಬೇಕು, ಒಳಗೆ ಬರ್ಬೇಕು. ಹಂಗಿತ್ತು, ಹಂಗೆ ಬದುಕಿದ್ವಿ ಅಮ್ಮ ನಾನು. ಕೊನೆಗೆ ಅಪ್ಪಂಗೆ ಯಾವಾಗ ಹುಬ್ಳಿಗೆ ಹುಬ್ಳಿಗೆ ಹಾಕ್ತಾರೆ, ಹುಬ್ಳಿಗೆ ಕಳಿಸ್ತಾರೆ. ಸಮೇತ ಕರ್ನಾಟಕದಲ್ಲಿ ಶಾಮರಾಯರನ್ನ ಕೇಳ್ಕೊಂಡೇನೆ ಹುಬ್ಳಿಗೆ ಬರ್ತಾರೆ ಅಪ್ಪ. ಹುಬ್ಳಿಗೆ ಬಂದು ಹುಬ್ಳಿನಲ್ಲಿ ಕೆಲಸ ಮಾಡ್ತಿರ್ತಾರೆ ಸಮೇತ ಕರ್ನಾಟಕ ಕರ್ಮವೀರದಲ್ಲಿ, ಪಾಪಿಗಳ ಲೋಕದಲ್ಲಿ. ಅವಾಗ ಆಗೋದು ಸ್ಟಾರ್ಟು. ಅದು ಆಗ್ತಾ ಇದ್ದಂಗೂ ಅದು ಯಾವಾಗ ಭೂಮಿಗೆ ಬಂತು, ಖುಷಿ ಆಗ್ಬಿಟ್ಟು ಶಾಮರಾಯರು ಇದನ್ನ ಇಲ್ಲೇ ಇತ್ಕೊಂಡು, ಹುಬ್ಳಿನಲ್ಲಿ ಇತ್ಕೊಂಡು ನೀನು ಹುಡುಕ್ತಿರೋ ಅಂಥ ರೌಡಿಗಳೇನಿದ್ದಾರೆ ಬೆಂಗಳೂರಲ್ಲಿ ಇನ್ನೂ ದೊಡ್ಡ ಸಮುದ್ರ ಅದು. ಸಮುದ್ರದ ನೀ ಅಲ್ಲಿಗೆ ಹೋಗ್ಬೇಕು, ನೀನು ಅಲ್ಲಿ ಕೆಲಸ ಮಾಡಲ್ಲ, ಹೋಗಿ ಇದೇ ಮಾಡು ಅಂತ ಹೇಳಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತೆ ನಾವೆಲ್ಲ ಅಪ್ಪ ಅಷ್ಟೊತ್ತಿಗೆ ಬೊಮ್ಮಾಯಿ ಅವರಿದ್ದರು ಪಾಪ, ಅವರು ಅವಾಗ ಎಜುಕೇಷನ್ ಇದರಲ್ಲಿದ್ದರು, ಟ್ರಾನ್ಸ್ಫರ್ ಮಾಡಿಸೋದು ಬಿಡೋದು ಅಂತ. ಅಲ್ಲಿಗೆ ಅಪ್ಪ ಪತ್ರ ಬರೆದು ಲೆಟ್ರೆಲ್ಲ ಕೊಟ್ಟು, ನನ್ನ ಹೆಂಡತಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ. ಟೀಚರ್ ಅಲ್ಲ, ಸೊ ಟೀಚಿಂಗ್ ಅಂತೂ ಬಿಡೋಕ್ಕಾಗಲ್ಲ, ಸೊ ಒಟ್ಟಿಗೆ ಆದರೂ ಇರ್ಬೋದು ಅಂತ. ಸೊ ನಾವೆಲ್ಲ ಒಂದು ಕೆಲ ಕಾಲ ಮಾತ್ರ ಹುಬ್ಳಿನಲ್ಲಿ 5 ಜನ ಇರ್ತೀವಿ, ಅಪ್ಪ ಮತ್ತು ಬೆಂಗಳೂರಿನಲ್ಲಿ. ಅವಾಗ ನಮ್ಮನ್ನ ಟ್ರಾನ್ಸ್ಫರ್ ಆದ್ಮೇಲೆ ನಾವೆಲ್ಲರೂ ಬಂದು ಬೆಂಗಳೂರಿಗೆ ಸೇರ್ತೀವಿ. ನಾನು ಬೆಂಗಳೂರಿಗೆ ಬಂದಾಗ 5ನೇ ಕ್ಲಾಸು. ಆವಾಗ ಶಾಮರಾಯರಿಗೆ ಇಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ, ಸಂಬಳ ಜಾಸ್ತಿ ಮಾಡಿ ಅಂತ. ಶಾಮರಾಯರು ಕೆಲವರು ಎಲ್ಲರೂ ಕಿತ್ತಾಕ್ತಾರೆ, ಅದ್ರಲ್ಲಿ ಅಪ್ಪನೂ ಕಿತ್ತಾಕ್ತಾರೆ. ಸೊ ಅಪ್ಪ ಕೂಡ ಔಟ್, ನೀನೇ ಮೇನು ಇದಕ್ಕೆಲ್ಲ ಚಾವಿ ಕೊಡ್ತಾ ಇರೋದು, ಸೊ ಹಾಗಾಗಿ ನೀನು ಬೇಡ ನನಗೆ ಅಂತ ಅವ್ರಿಗೂ ಸಖತ್ ಕೋಪ, ಮೂಗು ತುದಿಲ್ ಕೋಪ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಅಪ್ಪನೂ ಡಿಸ್ಮಿಸ್ ಮಾಡ್ತಾರೆ. ಕೆಲಸ ಹೋಯ್ತು. ಇದ್ದಿದ್ದೊಂದು ಗಟ್ಟಿ ಕೆಲಸ ಅಂತ ಇತ್ತು, ಎಲ್ಲೂ ಠಿಕಾಣೆ ಊರದೇ ಇರೋರು ಒಂದು ಕಡೆ ಅಂತ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕೊನೆಗೆ ಅದು ಇಲ್ದಂಗೆ ಆಗೋಯ್ತು. ಮತ್ತು ಅಮ್ಮ ಗೌರ್ಮೆಂಟ್ ಕಂಟಿನ್ಯೂ ಇತ್ತು, ಮಾಡ್ತಾನೆ ಇದ್ದರು. ಅಪ್ಪ ಪಿಕಪ್ಪು ಡ್ರಾಪು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಮ್ಮ ಬಸ್ಸಲ್ಲಿ ಹೋಗೋರು. ಕೊನೆಗೆ ಕೆಲಸ ಏನು ಇಲ್ವಲ್ಲ ನನಗೆ ಅಂಥೇಳಿ ಅಮ್ಮನ ಡ್ರಾಪ್ ಮಾಡಿ ಪಿಕ್ ಮಾಡಿ, ಸ್ವಲ್ಪ ದೂರನೇ ಇತ್ತು ಶಾಲೆ, ಪಿಕಪ್ ಆ್ಯಂಡ್ ಡ್ರಾಪ್ ಡ್ರೈವರು, ಅದೇ ಸುಜುಕಿ ಬೈಕಲ್ಲಿ. ಸೊ ನೀವು ಹೊರಡಿದ್ದೀರಾ ಸುಜುಕಿಲಿ? ಆರಾಮ್. ನಂದು ಜಾಗ ಮುಂದೆ ಪೆಟ್ರೋಲ್ ಟ್ಯಾಂಕು. ಯಾಕೆ 3 ಮಕ್ಕಳಲ್ಲ? 3 ಮಕ್ಕಳು, ಒಂದು ಹೆಂಡತಿ, ಬೆಳಗೆರೆಯವರು. 5 ಜನ. ಒಂದೆರಡು ಸತಿ ಹಂಗಾಗಿದೆ. ಆಮೇಲೆ ಅಕ್ಕನೆಲ್ಲ, ನನ್ನ ತಮ್ಮನ ಅಮ್ಮನ ಕರ್ಕೊಂಡು ಹೋದ್ರೆ ನಂದು ಮುಂದೆ ಪಕ್ಕ, ನಾನು ಮುಂದೆ ಟ್ಯಾಂಕು. ಆಮೇಲೆ ನರ್ಪೇತ್ಲಿ ಎಷ್ಟು ಸಣ್ಣ ಅಂದರೆ, ನಾನು ಬಂದವರೆಲ್ಲ ಏನು ನಮ್ಮ ಊಟ ಹಾಕಲ್ವ ಈ ಮಗುಗೆ ಅಂತ ಕೇಳೋದು, ಅಷ್ಟು ಸಣ್ಣ ನಾನು. ಸೊ ಟ್ಯಾಂಕ್ ಮೇಲೆ ಆರಾಮಾಗಿ ಕೂತ್ಕೊಬಿಡ್ತಾ ಇದ್ದೆ ನಾನು. ಸೊ ಅದಾದಮೇಲೆ ನನ್ನ ತಮ್ಮನ ಯಾವಾಗ ದಾವಣಗೆರೆ ಕಳಿಸ್ತಾರೆ, ನಮಗೆ ರಜಾ ಇಲ್ಲ, ಅಮ್ಮಂಗೆ ರಜಾ ಇಲ್ಲ ಅಂದರೆ ನಮಗೂ ರಜಾ ಇಲ್ಲ, ಸ್ಕೂಲು. ಆಮೇಲೆ ಅಮ್ಮ ಊರಿಗೆ ಕರ್ಕೊಂಡು ಹೋದರೆ ಉಂಟು, ಇಲ್ಲ ಅಂದರೆ ಇಲ್ಲ.
ಸೊ ಅಮ್ಮ ಏನು ಮಾಡ್ತಾರೆ, ಒಂದು ವರ್ಷದಲ್ಲಿ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ಅವಾಗ ಮಗನ ನೋಡಬೇಕು ಅಂತ ಅನ್ಸುತ್ತೆ. ಅವಾಗೆಲ್ಲ ಫೋನ್ ಇಲ್ಲ, ಏನಿಲ್ಲ. ದುಡ್ಡು ಬಸ್ ಚಾರ್ಜ್ ಅರೇಂಜ್ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸ. ಅದು ವರ್ಷಕ್ಕೆ ಕೂಡಿಡ್ತಾ ಅರೇಂಜ್ ಮಾಡಬೇಕು ಬಸ್ ಚಾರ್ಜ್ಗೆ. ಹಾಗೆ ಕರ್ಕೊಂಡು ಹೋಗಿದ್ದು. ನಾವು ಹೋದ್ವಿ. ಅಲ್ಲಿ ಹೋಗ್ತಾನೆ ದಾರಿನಲ್ಲಿ ಒಂದು 5-6 ಮಕ್ಕಳು ಆಟ ಆಡ್ತಾಯಿದ್ರು. ಅವಾಗೆಲ್ಲ ನಾವು ಉಸ್ಕು ಅಂತೀವಿ. ಉಸುಕು ಅಂದರೆ ಮರಳು. ಅದ ಮನೆ ಮುಂದೆ ಕಟ್ಟಕ್ಕೆ ಮರಳು ಗುಡ್ಡ ಹಾಕಿರೋ. ಅದ್ರ ಮೇಲೆ ಆಟ ಆಡೋದು ಮಕ್ಕಳು. ಆಟ ಆಡ್ತಿದ್ವು. ಅಲ್ಲಿ ಯಾವುದೋ ಒಂದು ಮಗು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದ್ಕೊಂಡು ಮುಂದಕ್ಕೆ ಹೋದ್ವಿ. ಅದು ನೋಡ್ರೆ ನನ್ನ ತಮ್ಮ ಇಷ್ಟು ಡುಮಾ ನಾವು ಎಷ್ಟೋ ಮಕ್ಕಳನ್ನ ನೋಡಿಕೊಂಡು ಅದರಲ್ಲಿ ಅವನನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮಗು ಅಂದ್ಕೊಂಡು ಮುಂದಕ್ಕೆ ಹೋಗಿ, ಎಲ್ಲಿ ಕರ್ಣ ಆಟ ಆಡ್ತಿದ್ದಾನೆ ಹೊರಗಡೆ ಕರಿತೀನಿರು ಅಂತ ಬಾಲ್ಕನಿ, ಅಂದರೆ ಅವ್ರದ್ದು ಮೇಲ್ಗಡೆ ಫ್ಲೋರು, ಅಲ್ಲಿಂದ ಒಂಚೂರು ಮುಂದೆ ಹೋದ್ರೆ ಒಂದು ಬಾಲ್ಕನಿ ಕಟ್ಟೆ ಕೂಗಿದ್ರೆ ಕರ್ಣ ಅಂತ ಕೂಗಿದ್ರೆ ಕೇಳ್ತಿತ್ತು ಅವನಿಗೆ. ಕರ್ಣಿ ಅನ್ನೋರು. ಕರ್ಣಿ ಅಂತ ಕೂಗಿದ್ರೆ ತಿರುಗಿ ನೋಡ್ತಾನ ಅವನೇ. ನಾವು ಇವನ ನನ್ನ ಗ್ರಾಮ್ ಗಟ್ಲೆ ಇದ್ದವನು ಕೆಜಿ ಹೆಂಗ್ಬಿಟ್ಟೆ. ಬೆಳ್ಳಿಗೆ ಗುಂಗುರು ಕೂದಲು ಬಿಟ್ಕೊಂಡು ಮುದ್ದಾಗಿದ್ದ. ನಾವು ಅವಾಗ ಆರೈಕೆ ಅನ್ನೋದು ಹೆಂಗೆ ಮಾಡಿದ್ದಾರೆ ಮನೆಯಲ್ಲಿ, ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡಿದ್ದಾರೆ. ಅದು ಸಲ್ಬೇಕಾಗಿರೋದು ನಮ್ಮ ವಿಜಿಚಿಕ್ಕಿ ಲಾಸ್ಟ್ ತಂಗಿ ಹೇಳಿದ್ನಲ್ಲ ಅವರಿಗೆ, ಆಮೇಲೆ ನಮ್ಮ ಅಜ್ಜಿಗೆ, ಅಮ್ಮನ ಕರ್ಣವ್ರು ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಿದ್ರು. ಹೌದು, ಅವನನ್ನು ದಷ್ಟಪುಷ್ಟವಾಗಿ ಬೆಳೆಸಿ ಆಮೇಲೆ ಹುಬ್ಳಿ ಕರ್ಕೊಂಡು ಬಂದಮೇಲೆ ಅವನಿಗೆ ತಿನ್ನಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ತಿನ್ನಕ್ಕೆ ಬಿಟ್ಟಿಲ್ಲ. ಅವನಿಗೆ ತಿನ್ನಿಸ್ಬೇಕು, ಚಂದ ಮಾಮನ್ ತೋರಿಸ್ಬೇಕು, ಮುದ್ದು ಮಾಡಬೇಕು. ನಮ್ಮ ಅಮ್ಮಂಗೆ ಟೈಮ್ ಇಲ್ಲ. ಸ್ಕೂಲ್ಗೆ ಹೋಗ್ಬೇಕು, ಮಕ್ಳು ನೋಡ್ಬೇಕು, ತಟ ಇಟ್ಟು ಓಡಬೇಕು. ನಮ್ಗೆ ಅದು ಅಭ್ಯಾಸ. ನಂಗೆ ಅಕ್ಕಂಗೆ ಅವ್ರು ಏನು ಕೊಡ್ತಾರೋ ಅದನ್ನು ಗಬ ತಿನ್ನು, ನಾವು ರೆಡಿ ಆಗಬೇಕು. ನಮ್ಗದು ಅಭ್ಯಾಸ. ಇವನ್ಗದಲ್ಲ, ಬಿಸಿ ತಟ್ಟೆ ತೊಳ್ಳೋದು, ದೋಸೆ ಹಾಕಿದ್ರೆ ಬಿಸಿ ತಿನ್ನಲ್ಲ. ಬಿಸಿ ಬೇಕು. ಬಿಸಿ ಇದೆ, ನಾನು ಮುಟ್ಟಲ್ಲ ತಿನ್ಸು ಅಂತ ಈ ಥರ ಎಲ್ಲ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ರು ಅವನ್ನ. ಸೊ ಅವನು ಹಂಗೆ ಬೆಳ್ದ. ಅಜ್ಜಿ ಅಂಟ್ಕೊಂಡು ಬೆಳೆದಿದ್ದ ಅವನು. ಸೊ ಹಂಗಿತ್ತು. ಇದು ಯಾವಾಗ ಕರ್ಮವೀರದಿಂದ ಅಪ್ಪ ಡಿಸ್ಮಿಸ್ ಆಗ್ತಾರೆ, ವಾಟ್ ನೆಕ್ಸ್ಟ್ ಅಂತ ಬಂದಾಗ ಅವ್ರ ತಲೆಗೆ ಬರೋದು, ನಾನೇ ಯಾಕೊಂದು ಪತ್ರಿಕೆ ಸ್ಟಾರ್ಟ್ ಮಾಡಬಾರ್ದು. ಇಷ್ಟು ಅನುಭವ ಅಂತೂ ಇದೆ. ಸಮಂತ ಕರ್ನಾಟಕದಲ್ಲಿ ಡೈಲಿ ಪೇಪರಲ್ಲಿ ಕೆಲಸ ಮಾಡಿದ್ದೀನಿ. ಲಂಕೇಶ್ವರ ಹತ್ರ ಕೆಲಸ ಮಾಡ್ತಾರೆ ಸ್ವಲ್ಪ. ಲಂಕೇಶ್ವರ ಹತ್ರ ಇದ್ದವರು ಯಾವ ಟೈಮಲ್ಲಿ ಇದೆ ಸಮಂತ ಕರ್ನಾಟಕ ಕೆಲಸ ಬಿಟ್ಟಾಗ, ಡಿಸ್ಮಿಸ್ ಆದಾಗ ಲಂಕೇಶ್ವರ ಹತ್ರ ಲಂಕೇಶ್ ಪತ್ರಿಕೆ ಇತ್ತು. ಇತ್ತು. ಅದು ಫೇಮಸ್. ಅಯ್ಯೋ ಪೀಕ್ ಅದು. ಅಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಅಂಡ್ ಲಂಕೇಶ್ ಪತ್ರಿಕೆ ವಾಸ್ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಹೌದು, ಒನ್ ಆಫ್ ದಿ ಕೈಂಡ್. ಅದು ಆ ಥರ ಯಾವುದೂ ಇರಲಿಲ್ಲ. ಲಂಕೇಶ್ ಪತ್ರಿಕೆ ಥರದ ಪತ್ರಿಕೆ ಯಾವುದೂ ಇರಲಿಲ್ಲ. ಅಪ್ಪ ಅವಾಗ ಕರ್ಮವೀರದ್ದು ಎಕ್ಸ್ಪೀರಿಯನ್ಸು ಅದೆಲ್ಲ ನೋಡಿ ಲಂಕೇಶ್ ಅಂಕಲ್ಲು ತಗೋತಾರೆ ಅಪ್ಪನ ಕೆಲಸಕ್ಕೆ. ರಿಪೋರ್ಟ್ರು ಅವ್ರಿಗೆ ರಿಪೋರ್ಟ್ ಮಾಡಬೇಕಷ್ಟೆ. ಓಕೆ, ಅದೇನೋ ಶೇರ್ ಮಾಡಿದ್ರ ಲಂಕೇಶ್. ನೋಡಿ, ಲಂಕೇಶ್ ಅಂದ್ರೇನು ದೊಡ್ಡ ದೈತ್ಯ ಪ್ರತಿಭೆ, ಬೆಳಗೆರೆ ಇನ್ನೊಂದು ದೈತ್ಯ ಪ್ರತಿಭೆ. ಇವರಿಬ್ಬರು ಒಡನಾಟದಿರೋ ನೆನಪುಗಳಿದಾವ ಅಥವಾ ಏನಾದ್ರು ಶೇರ್ ಮಾಡಿದ್ರ ಅಪ್ಪ? ಇಲ್ಲ. ಬಾಸ್ ಅಂಡ್ ಡಾಕ್ಯುಮೆಂಟೆಡ್ ಸಮ್ವೇರ್. ಲಂಕೇಶ್ ಬರ್ದಿಲ್ಲ ಎಲ್ಲೋ. ಇಲ್ಲ. ಅದಾದ್ಮೇಲೆ ಪೈಪೋಟಿ ಆಗೋಯ್ತಲ್ಲ. ಕರೆಕ್ಟ್. ಅಲ್ಲ, ನಿಮ್ಮ ತಂದೆಯವರೇ ಬರ್ದಿದ್ದು, ನಾನು ಓದಿದ್ದೀನಿ. ನಮ್ಮ ಹುಡುಗ ಓಡ್ ಬಂದ, ಅಣ್ಣ ನಾವು ಲಂಕೇಶನ್ ಪತ್ರಿಕೆ ಸರ್ಕ್ಯುಲೇಷನ್ ದಾಟ್ಬಿಟ್ವಿ ಅಂದಾಗ ನಾನು ಇದಕ್ಕೆ ದುಃಖ ಪಡ್ಬೇಕೋ ಸಂತೋಷ ಪಡ್ಬೇಕೋ ನಂಗೆ ಹೇಳೋಕ್ಕಾಗಲಿಲ್ಲ, ಗೊತ್ತಾಗಿಲ್ಲ ಅಂತ. ಒಡನಾಟ ಇತ್ತು, ಚೆನ್ನಾಗೇ ಇತ್ತು. ಲಂಕೇಶ್ ಅಂಕಲ್ ಜೊತೆಗೂ ಅಪ್ಪಂಗೂ ಚೆನ್ನಾಗಿತ್ತು ಒಡನಾಟ. ಅಪ್ಪ ಮಾಡೋ ಕೆಲಸ ಲಂಕೇಶ್ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆರ್ಟಿಕಲ್ಲು, ತುಂಬ ಚೆನ್ನಾಗಿದೆ ಅನ್ನೋ ಥರ ಅವ್ರನ್ನ ಹೊಗಳಿ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಕಾಲ ಕೆಲಸ ಮಾಡ್ತಾರೆ ಅಲ್ಲಿ. ಆಮೇಲೆ ಅವ್ರಿಗನ್ಸೋದು, ಎಷ್ಟು ದಿನ ಅಂತ ಯಾರು ಕೆಳಗಾರೋ ಕೆಲಸ ಮಾಡಲಿ, ಇಷ್ಟಂತೂ ಅನುಭವ ಇದೆ, ನಾನೇ ಸ್ಟಾರ್ಟ್ ಮಾಡೋಣ. ಅಷ್ಟೊತ್ತಿಗಾಗಲೇ ಅಗ್ನಿಶ್ರೀಧರ್ ಅವರ ಒಡನಾಟಕ್ಕೆ ಅಪ್ಪ ಬಂದಿರ್ತಾರೆ. ಇದೇ ಪಾಪಿಗಳ ಲೋಕದಲ್ಲಿ ಟೈಮಲ್ಲಿ, ಆ ಸೀರೀಸ್ ಟೈಮಲ್ಲಿ ಅಗ್ನಿಶ್ರೀಧರ್ ಅವರ ಒಡನಾಟಕ್ಕೆ ಬಂದಿರ್ತಾರೆ. ಅವರಿಬ್ರು ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಆರ್ಟಿಕಲ್ ಬರೆಯೋಕ್ಕೆ ಅಂತಲೇ ಹೋಗಿ ಕೊನೆಗೆ ಅವ್ರು ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸ್ ಆದಾಗ ಇನ್ಫ್ಯಾಕ್ಟ್ ಅಂಕಲ್ನ ಇವಾಗೂ ನಾನು ನೆನಪಿಸ್ಕೊತೀನಿ. ಪ್ರತಿಯೊಂದು ಎಪಿಸೋಡಲ್ಲೂ ನಾನು ಹೇಳ್ತೀನಿ, ಹಾಯ್ ಬ್ಯಾಂಗ್ಳೂರ್ಗೆ ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಅಂದರೆ ನಮಗೆ ದುಡ್ಡು, ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡೋಣ, ಕ್ರಿಯೇಟಿವಿಟಿ ಇದೆ, ಬರವಣಿಗೆ ಇದೆ, ಎಲ್ಲ ಸರಿ. ಆರ್ಥಿಕವಾಗಿ ನಾವೇನಿದ್ದೀವಿ ಸ್ಟಾರ್ಟ್ ಮಾಡಲಿಕ್ಕೆ? ನಾವು ಓದ್ತಾ ಇದ್ದಿದ್ದು ಶಾಲೆದು 150 ರೂಪಾಯಿ ಫೀಸು.
ಅಷ್ಟ್ರ ಮಟ್ಟಿಗೆ ಮಾತ್ರ ಕಳಿಸೋಷ್ಟು ಇದಿತ್ತು. ಅದನ್ನು ಮೀರಿ ನಾನು ಹಾಯ್ ಬ್ಯಾಂಗ್ಳೂರು ಪತ್ರಿಕೆ ಅನ್ನೋದನ್ನು ಮಾಡ್ತೀನಿ ಅಂದರೆ ಪ್ರಿಂಟಿಂಗ್ ಕಾಸ್ಟು ಅದ್ರದ್ದು ಎಲ್ಲ ಎಲ್ಲಿಂದ ಹೊಂಚೋಣ ಅಂತ. ಅದರಲ್ಲಿ ಏನಾಗುತ್ತೆ, ಈಗ ಮೊನ್ನೆ ಮಗುದು ಮದುವೆ ಆಯಿತು. ನನ್ನ ತಂಗಿ ಅಂತಲೇ ಹೇಳ್ಬೋದು, ಒಡ ಹುಟ್ಟಿದ ತಂಗಿ ಅಲ್ಲದೆ ಇದ್ರೂ ವಿದ್ಯಾ ಮತ್ತು ಉಮೇಶ್ ಹೆಗಡೆ ವಿದ್ಯಾ ಭರತನಹಳ್ಳಿ ಅವರು ರೈಟ್ರೆ. ವಿದ್ಯಾ ಭರತನಹಳ್ಳಿ ಅಂತ ನಾಸು ಭರತನಹಳ್ಳಿ ಅವರ ಮಗಳು ವಿದ್ಯಾ ಆಂಟಿ, ವಿದ್ಯಮ್ಮ ಅಂತೀನಿ ನಾನು. ಅವರು ಮತ್ತು ಉಮೇಶ್ ಹೆಗಡೆ ಅವರು ಇವಾಗ ನಮ್ಮ ಸಂಸ್ಥೆಯ CEO. ಅವರು ನಮ್ಮ ಸಂಸ್ಥೆಯ CEO ಇವಾಗ. ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ವಿದ್ಯಮ್ಮ ಏನು ಮಾಡ್ತಾರೆ, ಸಮಿತಿ ಕರ್ನಾಟಕದಲ್ಲಿ ಇಂಟರ್ನ್ಶಿಪ್ ಮಾಡೋಕ್ಕೆ ಅಂತ ಸೇರ್ಕೊಂಡಿರ್ತಾರೆ. ಅವರು ನಿವೇದಿತಾ ಅವರೆಲ್ಲ ಇಂಟರ್ನ್ಶಿಪ್ಗೆ ಅಂತ ಸೇರ್ಕೊಂಡಿರ್ತಾರೆ. ನಿವೇದಿತಾ ಆಂಟಿ ಕೂಡ ಹಾಯ್ ಬ್ಯಾಂಗ್ಳೂರು ಸ್ಟಾರ್ಟ್ ಆದಾಗ ಅಪ್ಪನ 2ನೇ ಪಿಲ್ಲರು ಹಂಗೆ ಬಂದು ಸೇರ್ಕೋತಾರೆ ನಿವೇದಿತಾ ಆಂಟಿ. ಇಲ್ಲೇನಾಗುತ್ತೆ, ದಿನ ಉಮೇಶ್ ಮಾಮ ಬಂದು ವಿದ್ಯಾ ಆಂಟಿನ ಸಮಿತಿ ಕರ್ನಾಟಕಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಇಂಟರ್ನು, ನೋಡಿಕೊಂಡು 1-2 ನಿಮಿಷ ಮಾತಾಡ್ಸ್ಕೊಂಡು ಹೋಗೋದು. ನಮ್ಮಪ್ಪನ ನಡಿ ಅಲ್ವಾ, ಶಿಷ್ಯ ಅಲ್ವಾ ಇವರು. ನಮ್ಮಪ್ಪ ಕೇಳಿದ್ದಾರೆ ಡೈರೆಕ್ಟಾಗಿ, ಯಾರವನು ಬೈಕಲ್ಲಿ ಬರ್ತಾನೆ ನಿನ್ನ ಮಾತಾಡ್ಸ್ಕೊಂಡು ಹೋಗ್ತಾನೆ, ಯಾರವನು ಅಂತ. ಆಗ ಅವ್ರು ಹೇಳಿದ್ದಾರೆ, ಈ ಥರ ಇಷ್ಟಪಡ್ತಾ ಇದ್ದೀವಿ ನಾವಿಬ್ಬರು ಅಂತ. ಮನೆಯಲ್ಲಿ ಹೇಳಕ್ಕೊಂಥರ, ಇಬ್ಬರು ಹವ್ಯಕರೇ, ಸಿರ್ಸಿ ಕಡೆಯವರು, ಯಲ್ಲಾಪುರ ಅಲ್ಲಿ ಬರ್ತಾರೆ. ಸೊ ಹೇಳಕ್ಕೆ ಭಯ, ಅದರಲ್ಲೇ ಏನು ಭಯ ಇದೆ, ಬಾ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಅಪ್ಪ ಮಾತಾಡಿ ಮನೇಲಿ, ಇಬ್ಬರು ಮನೆಯಲ್ಲೂ ಮಾತಾಡಿ ಒಪ್ಪಿಸಿ ಮದುವೆ ಮಾಡಿಕೊಂಡು, ಅವ್ರಿಗೆ ಎಷ್ಟೋ ವರ್ಷ ಆದಮೇಲೆ ಒಂದು ಮಗು ಆಗುತ್ತೆ. ಮಕ್ಕಳೇ ಆಗಿರಲ್ಲ, ಎಷ್ಟೋ ವರ್ಷ ಆದಮೇಲೆ ಒಂದು ಮಗು ಆಗುತ್ತೆ. ಆ ಮಗು ಕಂಪ್ಲೀಟ್ಲಿ ನಮ್ಮಮ್ಮನ ತೊಡೆ ಮೇಲೆ ಬೆಳೆದಿರೋದು. ಉಮೇಶ್ ಹೆಗಡೆ ಅವ್ರ ಮಗಳು. ಈಗ ಮೊನ್ನೆ ಮದುವೆ ಆದ್ಲು. ಏನವ್ರ ಹೆಸರು? ಪೂರ್ವಿ. ಓಕೆ. ಅವಳು ಇವಾಗ US ನಲ್ಲಿ ಇದ್ದಾಳೆ. US ಅಲ್ಲೇ ಹುಡುಗ, ರಾಜಸ್ಥಾನಿ, ಬಟ್ US ಅಲ್ಲಿ ಓದ್ತಾನೆ, ಕೆಲಸ ಮಾಡ್ತಾನೆ. ಈಗ ಮೊನ್ನೆ ಮದುವೆ, ಒಂದು 15 ದಿವಸ ಆಯಿತು ಮದುವೆ ಆಯಿತು. ಅವಳ ಮದುವೆಗೆ ಅವಳು ಹುಟ್ಟಿದಾಗಿಂದ ಬರ್ಡೇಗೆ ತಾಳಿ ಕೊಡಿಸೋವರೆಗೂ ನಮ್ಮ ಜವಾಬ್ದಾರಿ ಅನ್ನೋ ಥರ ಆ ಮಗು ನಮ್ಮದು, ಹಂಗೆ ಬೆಳೆಸಿರೋದು ಅವಳನ್ನ. ನಮ್ಮ ಪ್ರಾರ್ಥನಾಲೇ ಓದಿದ್ಲು. 99 ಎಷ್ಟೋ 100%ಗೆ 1% ಕಡಿಮೆ, ಅಷ್ಟು ಅದ್ಭುತವಾಗಿ ಓದ್ತಾಳೆ. ತುಂಬ ಅಂದರೆ ತುಂಬ ಒಳ್ಳೆ ಹುಡುಗಿ. ಒಂದು ಕಪ್ಪು ಚುಕ್ಕಿ ಏನಾದ್ರು ತೋರಿಸೋಂಗಿಲ್ಲ, ಆ ಥರದ ಹುಡುಗಿ ಅವಳು. ಸೊ ಹಾಗೆ ಒಡನಾಟ ಬೆಳೆಯುತ್ತೆ. ಅವರು ಹಾಯ್ ಬ್ಯಾಂಗ್ಳೂರಿಗೆ ಸ್ಟಾರ್ಟ್ ಮಾಡೋಕ್ಕೆ ಅಂಥೇಳಿ ವಿದ್ಯಾ ಅಮ್ಮ ಅವ್ರ ಹತ್ರ ಇರೋ ಒಡವೆ ಎಷ್ಟು ಮಹಾ ಇರುತ್ತೋ, ಅವ್ರ ಹತ್ರನಾದರೂ ಎಷ್ಟಿತ್ತೋ ಅಷ್ಟು ಅವ್ರ ಒಡವೆ. ಉಮೇಶ್ ಹೆಗಡೆ ಅವರ ಪತ್ನಿ ಹಾಯ್ ಬ್ಯಾಂಗ್ಳೂರು ಶುರು ಮಾಡುವಾಗ ಹೆಂಗೆ ಮಾಡೋದು, ದುಡ್ಡು ಹೆಂಗೆ ಹೊಂಚೋದು ಅಂತ ಕೂತಾಗ ಅವರು ಅಷ್ಟು ತಾಳಿ ಒಂದು ಇಟ್ಕೊಂಡು ಮಿಕ್ಕಿದೆಲ್ಲ ತಗೊಳ್ಳಿ ರವಿ ಮಾಡಿ ಆಗತ್ತೆ ಅಂತ ಹೇಳಿ ಅಮ್ಮ ನಮ್ಮ ಹತ್ರ ಎಲ್ಲ ಸಣ್ಣ ಓಲೆ, ಸಣ್ಣ ಜುಮ್ಕಿ ಅದೆಲ್ಲ ಬಿಚ್ಕೋತಾ ಇದ್ದಾರೆ. ಏನಕ್ಕೆ ಬಿಚ್ಕೋತಾ ಇದ್ದಾರೆ ಅದು ಗೊತ್ತಿಲ್ಲ ನಮಗೆ. ಅದೆಲ್ಲ ಬಿಚ್ಕೊಂಡ್ರು. ಆಮೇಲೆ ಅಮ್ಮ ಕೂಡ ಅಷ್ಟೇ, ಅಮ್ಮ ತಾಳಿನೂ ಬಿಚ್ಬಿಟ್ಟು ಅರ್ಶಿನ ದಾರ ಕಟ್ಕೊಂಡು ಬರೀ ಆ ತಾಳಿ ಇದು ಬರುತ್ತೆ ತಾಳಿ ಬೊಟ್ಟು ಅದು ಮಾತ್ರ ಇಟ್ಕೊಂಡು ಅದನ್ನು ಕೊಟ್ಬಿಟ್ಟು ಚೇನು ಕೊಟ್ಬಿಟ್ರು. ಚೇನು ಏನು ಮಹಾ ಸಣ್ಣದೇ ಇತ್ತು, ಕೊಟ್ಟರು. ಅಷ್ಟಕ್ಕೆ ಸಾಕಾಗಲ್ಲ. ಅವಾಗ ಶುರು ಮಾಡೋಕ್ಕೆ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿಬಿಡ್ಬೋದು. ಬಟ್ ಇಷ್ಟು ದುಡ್ಡನ್ನ ನಾನು ಪ್ರತಿ ವಾರ ಪ್ರಿಂಟ್ಗೆ ಹೆಂಗಾಗತ್ತೆ, ಆಗಲ್ಲ. ಆಮೇಲೆ ಇಲ್ಲಿ ಸಂಗಾತಿ ವೆಂಕಟೇಶ್ ಅವರು ಒಂದು ಸಣ್ಣ ಗ್ಯಾರೇಜು ವಿದ್ಯಾಪೀಠ ಸರ್ಕಲ್, ಅಲ್ಲಿ ಅವ್ರ ಹತ್ರ ಬಾಡಿಗೆಗೆ ತುಂಬ ಕಡಿಮೆ ಬಾಡಿಗೆಗೆ ಅವರು ಕೊಡ್ತಾರೆ. ಫಸ್ಟ್ ಬಾಡಿಗೆ ಕೇಳ್ತಾರೆ, ಆಮೇಲೆ ಬಾಡಿಗೆನೂ ಕೊಡಬೇಡಪ್ಪ ನೀನು ಮಾಡ್ತಿರೋ ಶ್ರಮಕ್ಕೆ ಫ್ರೀಯಾಗೆ ಮಾಡು ಅಂತ ಫ್ರೀಯಾಗೆ ಬಿಡ್ತಾರೆ ಗ್ಯಾರೇಜ್ನ. ಗ್ಯಾರೇಜಲ್ಲಿ ಸ್ಟಾರ್ಟ್ ಆಗೋದು ಹಾಯ್ ಬ್ಯಾಂಗ್ಳೂರು. ಒಂದು ಕಾರ್ ಶೆಡ್ಡು, ಬೇಸಿಕ್ಲಿ ಒಂದು ಕಾರ್ ಶೆಡ್ಡು ಆಫೀಸ್ ಆಗುತ್ತೆ. ಆವಾಗ ವಿಠ್ಲಮೂರ್ತಿ ಅಂಕಲ್ಲು, ನಿವೇದಿತಾ ಆಂಟಿ, ಅಪ್ಪ ಅಷ್ಟೇ ಮೇನ್ ಆಫೀಸಲ್ಲಿ ಇರೋದು ಅಂತ. ಆಮೇಲೆ ನಿಧಾನಕ್ಕೆ ಶೃಂಗೇಶ್ ಅವರು, ಆಮೇಲೆ ಸತೀಶ್ ಬಿಲ್ಲಾಡಿ ಎಲ್ಲ ನಿಧಾನಕ್ಕೆ ರಿಪೋರ್ಟರ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅಪ್ಪ ಕೂಡ ಹಾಯ್ ಬ್ಯಾಂಗ್ಳೂರು, ಅವಾಗೂ ಅಮ್ಮ ಗೌರ್ಮೆಂಟ್ ಬಿಟ್ಟಿರಲಿಲ್ಲ, ಟೀಚಿಂಗ್ ಹೋಗ್ತಾನೆ ಇದ್ರು. ಅವ್ರಿಗೆ ನಂಬಿಕೆನೇ ಇರಲಿಲ್ಲ ಅವ್ರಿಗೆ. 6 ತಿಂಗಳು ಕೆಲಸ ಮಾಡಿದ್ದಾರೆ. ಹಾಯ್ ಬ್ಯಾಂಗ್ಳೂರು ಶುರುವಾಗ 6 ತಿಂಗಳು ಕೆಲಸ ಮಾಡಿದ್ದಾರೆ. ಆಮೇಲೆ ಅಪ್ಪಗೆ ಹೋಗೋರ್ದಿದ್ದು, ತಾಯಿ ಬಿಟ್ಬಿಡು ಕೆಲಸನ, ಇವಾಗಾದರೂ ನಂಬು ನನ್ನನ್ನು, ನಾನು ಇದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಇದು ನನ್ನ ಲಾಸ್ಟ್ ರೆಸಾರ್ಟು, ಇದು ಬಿಟ್ಟರೆ ನಾನು ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ, ಆಮೇಲೆ ನನಗೆ ಬರವಣಿಗೆ ಬಿಟ್ಟರೆ ಬೇರೆ ಏನೂ ಬರಲ್ಲ.
ಸೊ ಹಾಗಾಗಿ ನಾನು ಇದನ್ನು ಮಾಡಬೇಕು, ನಾನು ಮಾಡ್ತೀನಿ, ಇವಾಗಲೇ ಮಾಡ್ತಾ ಇದ್ದೀನಿ ನೋಡು, ಹೆಸರು ಮಾಡ್ತಿದ್ದೆ, ಈಗ ನಂಬಿಕೆ ಇಡು ಅಂತ ಹೇಳಿ ಬಿಡಿಸಿದ್ರು. ಕೆಲಸ ಬಿಟ್ಟರು ಅಮ್ಮ. ಆಮೇಲೆ ಶ್ರೀಧರ್ ಸರ್ ಮಾಡಿದ ಸಹಾಯ ಏನು? ಶ್ರೀಧರ್ ಅಂಕಲ್ಲು ಅವ್ರೇನು ಮಾಡ್ತಾರೆ, ಎಷ್ಟೋ ವಾರ ಪ್ರಿಂಟಿಂಗ್ ಕಾಸ್ಟ್ ಕೊಡ್ತಾರೆ ಅಪ್ಪಂಗೆ. ಆಮೇಲೆ ಮನೆಗೆ ಪ್ಲಾಸ್ಟಿಕ್ ಚೇರ್ ಇರಲಿಲ್ಲ ನಮ್ಮ ಮನೇಲಿ. ಎಲ್ಲಿತ್ತು ಮನೆ ನಿಮ್ಮದು? ಪದ್ಮನಾಭ ನಗರ. ಬಾಡಿಗೆ ಮನೆ. ಅದು 4ನೇ ಫ್ಲೋರ್, ಲಿಫ್ಟ್ ಇಲ್ಲ, ಏನೂ ಇಲ್ಲ, ಸಣ್ಣ ಮನೆ, ಶೆಡ್, ಇದು ಶೀಟು, ಕೊನೆಯ ಫ್ಲೋರು. ಮೇಲ್ಗಡೆ ಟೆರೆಸ್, ಶೀಟ್ ಒಂದು. ಆ ಮಳೆ ಬಂದರೆ ಆ ತಪ 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 ಆ ಶಬ್ದ ಆ ಶೀಟ್ ಮೇಲೆ, ಆ ಥರ ಮನೆ ಅದು. ಅಲ್ಲಿದ್ವಿ. ಸರಿ, ಅಲ್ಲಿದ್ದಾಗ ಅವರು ಕೊನೆಗೆ ಹೈ ಬ್ಯಾಂಗ್ಳೂರಿಗೆ ಎಷ್ಟೋ ವಾರ ಪ್ರಿಂಟಿಂಗ್ ಕಾಸ್ಟ್ ಕೊಟ್ಟರು. ಆಮೇಲೆ ಮನೆಗಳಿಗೆ ಚೇರ್ ಬಂತು. ಆಮೇಲೆ ಅಪ್ಪ ಮನೆ ಬದಲಾಯಿಸೋಣ, 4ನೇ ಮಾಡಿ ಅಲ್ವಾ, ಬರೆಯೋಕ್ಕೂ ಕಷ್ಟ ಆಗ್ತಿತ್ತು, ಆಫೀಸ್ಗೆ ಹೋಗ್ಬಿಡೋರು. ಗ್ಯಾರೇಜ್, ಕಾರ್ ಶೆಡ್. ಎಷ್ಟು ಚಿಕ್ಕದಿತ್ತು? ಎಷ್ಟಿತ್ತದು? ನೀವೇ ನೋಡಿದ್ರ ಅದನ್ನ? ಹಾಲ್ ಥರ ಇದು, ಇಷ್ಟೇ, ಇಲ್ಲಿವರೆಗೂ ಇತ್ತು ಅಷ್ಟೇ. ಅಂದರೆ ನೀವು 10 by 10, ಇನ್ನೊಂದು ಚೂರು ದೊಡ್ಡದಾಗಿ ಒಂದು ಅಂಗಡಿ. ಅಂಗಡಿ ಅನ್ಬೋದು. ಒಂದು ಕಾರ್ ನಿಲ್ಲಿಸಿ ಇನ್ನೊಂದು 2 ಹಿಂದೆ ಈ ಕಡೆ ಒಂದು ಬೈಕು, ಈ ಕಡೆ ಒಂದು ಬೈಕ್ ನಿಲ್ಲಿಸೋ ಅಷ್ಟು ಇತ್ತು, ಅಷ್ಟು ದೊಡ್ಡದಿತ್ತು. ಸೊ ಅಲ್ಲೇ 4 ಚೇರ್ ಹಾಕ್ಕೊಂಡು, ಟೇಬಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಹೈ ಬ್ಯಾಂಗ್ಳೂರು. ಯಾವ ವರ್ಷ? 95. ಅವಾಗ ಸ್ಟಾರ್ಟ್ ಮಾಡಿದರು. ಸೊ ಈಗ ಕಳೆದ ವರ್ಷಕ್ಕೆ 2025ಕ್ಕೆ ಹೈ ಬ್ಯಾಂಗ್ಳೂರು 30 ವರ್ಷ. 31 ವರ್ಷ ಈ ವರ್ಷಕ್ಕೆ. ಸೊ ನಿಮ್ಮ ತಂದೆ 25 ವರ್ಷ ನಡೆಸಿದಾರೆ ಪತ್ರಿಕೆ? ಹೌದು, 27 ವರ್ಷ ನಡೆಸಿದ್ದಾರೆ. 95 to 2000. ಅಲ್ಲ, 2000. 25 ವರ್ಷ. ಹೇಗಿತ್ತು ಪ್ರಾರಂಭದ ದಿನಗಳು? ಪ್ರಾರಂಭದ್ದೆಲ್ಲ ನಮಗೇನೋ ಅಷ್ಟು ಗೊತ್ತಿಲ್ಲ. 5ನೇ ಕ್ಲಾಸ್ ನಾನು. ನಮಗೇನು ಫಂಕ್ಷನ್ಗೆ ಹೋದರೆ ಜನ ಎಲ್ಲರೂ ಬೆಳಗ್ಗೆ ಓ ಓ ಅಂತ ಅಪ್ಪನ ಹೆಸರು ಕೂಗೋದು, ಆ ಥರ ಎಲ್ಲ ಅನಿಸೋದು. ಓ, ನಮ್ಮಪ್ಪ ಏನೋ ಮಾಡ್ತೀರೆ ಅಂತ. ಆಮೇಲೆ ನಮ್ಮಪ್ಪ ನನ್ನ ಶಾಲೆಗೆ ನಾನು 8ನೇ ಕ್ಲಾಸಲ್ಲಿದ್ದಾಗ ಗೆಸ್ಟಾಗಿ ಬಂದುಬಿಟ್ರು. ನನಗೆ ಎಲ್ಲೆಲ್ಲಿಲ್ಲದೆ ಹೆಮ್ಮೆ, ನನ್ನ ಸ್ಕೂಲ್ಗೆ ನಮ್ಮಪ್ಪ ಗೆಸ್ಟು ಅಂತ. ಸೊ ಅಷ್ಟು ಫೇಮಸ್ ಆಗಿಬಿಟ್ರು ಅವರು. ಸರಿ, ಆಮೇಲೆ ವಿದ್ಯಮ್ಮಂದು ಏನೇನು ಒಡವೆ ಇತ್ತೋ ಅದೆಲ್ಲದನ್ನು ಅವ್ರಿಗೆ ವಾಪಸ್ ಮಾಡಿ, ಮತ್ತು ಅಮ್ಮಂಗೆ ಬಳೆಗಳು ಎಲ್ಲ ಒಡವೆಗಳು ಎಕ್ಸ್ಟ್ರಾ ಅವ್ರು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಬಂಗಾರದ ಗಣಿನೇ ಕೊಟ್ಟು, ಅವಾಗ ಅಮ್ಮಂಗೆ ಓಕೆ, ಸಾಧನೆ ಅಂದರೆ ಇದು ಅಂತ. ಅಂದರೆ ಒಡವೆ ಕೊಟ್ಬಿಟ್ರು ಅಂತಲ್ಲ, ಅಷ್ಟು ತಗೊಳ್ಳೋಷ್ಟು ತಾಕತ್ ಬಂತಲ್ಲ ಅಂತ. ಲ್ಯಾಂಡ್ಲೈನ್ ಹಾಕ್ಸಿದ್ದೆಲ್ಲ ಶ್ರೀಧರ್ ಅಂಕಲೇ ನಮ್ಮ ಮನೆಗೆ. ಲ್ಯಾಂಡ್ಲೈನ್ ಹಾಕ್ಸಿದ್ದವ್ರೆ. ಹಾಗಾಗಿ ನಾನು ಯಾವ ಇಂಟರ್ವ್ಯೂನಲ್ಲೂ ಅವ್ರ ಹೆಸರು ಹೇಳ್ದೆ ನಾನಿಲ್ಲ. ಅದನ್ನ ಆಮೇಲೆ ಅವ್ರ ನಡುವೆ ಕ್ಲಾಶಸ್ ಆಯಿತು. ಅದು ಜಗಳ ಒಬ್ರನ್ನೊಬ್ರು ಬೈಕೊಳ್ಳೋರು, ಅದೆಲ್ಲ ಮಾಡೋರು. ಅದು ಅವ್ರವ್ರು ನಡುವೆ ಏನು ಇದಾಯಿತೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತೋ ಗೊತ್ತಿಲ್ಲ. ಬಟ್ ಹಿಂಗೆ ಆಯಿತು. ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರೋ ಅಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ TV ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು, ಯಾಕಂದರೆ ಅಷ್ಟು ಇನ್ಫಾರ್ಮೇಷನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ, ಇನ್ಫಾರ್ಮೇಷನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.